ನಂಬಿಕೆ 10%, ಪ್ರಯತ್ನ 90%. ಇದು ಇಂದಿನ ಕ್ಷಣಹೊತ್ತು ಅಣಿಮುತ್ತು ಧ್ವನಿ ಸುರುಳಿ. ಗೆಳೆಯ ಪ್ರಸಾದ್ ಹೇಳಿಕೊಂಡ ತನ್ನ ಅನುಭವ. ಒಂದು ಮುಸ್ಸಂಜೆ ಪ್ರಸಾದ್ ಮನೆಗೆ ಬಂದಾಗ ಅವರ ತಂದೆ, ನನಗೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನಿಸುತ್ತಿದೆ, ಕಳಿಸಿಕೊಡಲು ಸಾಧ್ಯವೇ ಎಂದು ಕೇಳಿದರು. ಪ್ರಸಾದ್, ಮಂತ್ರಾಲಯಕ್ಕೆ ಕಳಿಸುವುದು ಕಷ್ಟವೇನಲ್ಲ, ಆದರೆ ನಮ್ಮೂರಿನಿಂದ ಮಂತ್ರಾಲಯಕ್ಕೆ ಹೋಗುವುದು ಒಂದೇ ಬಸ್ಸು, ಮೊದಲೇ ಬುಕ್ ಮಾಡಿಲ್ಲ, ಸೀಟು ಸಿಗುವುದು ಅನುಮಾನ, ನಾಳೆ ಪ್ರಯತ್ನಿಸೋಣ ಎಂದ. ತಂದೆಯವರು, ಇಲ್ಲ, ನಾನು ಹಿಂದೆ ಹೋಗಬೇಕು, ಬಸ್ ನಿಲ್ದಾಣಕ್ಕೆ ಹೋಗಿ ಪ್ರಯತ್ನಿಸೋಣ, ರಾಘವೇಂದ್ರ ಸ್ವಾಮಿ ಅನುಕೂಲ ಮಾಡಿಕೊಡುತ್ತಾರೆ ಎಂದು ನನ್ನ ನಂಬಿಕೆ ಎಂದರು. ಪ್ರಸಾದ್, ನಂಬಿಕೆಯ ಮಾತು ಸರಿ, ಆದರೆ ಟಿಕೆಟ್ ಸಿಗದಿದ್ದರೆ ಏನು ಮಾಡುವುದು? ನಾಳೆಗೆ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಎಂದರು. ಅವರು ಮತ್ತೆ, ನಾನು ಹಿಂದೆ ಹೋಗಬೇಕು, ರಾಘವೇಂದ್ರರು ಸಹಾಯ ಮಾಡುತ್ತಾರೆ, ಬಸ್ ನಿಲ್ದಾಣಕ್ಕೆ ಹೋಗೋಣ ಎಂದರು. ತಂದೆ ಮಗ ಇಬ್ಬರು ಬಸ್ ನಿಲ್ದಾಣಕ್ಕೆ ಬಂದರು. ಬಸ್ ಇತ್ತು, ಆದರೆ ಸೀಟ್ ಇರಲಿಲ್ಲ. ಪ್ರಸಾದ್ ಅವರು ಕಂಡಕ್ಟರಲ್ಲಿ ಕೇಳಿದರು, ನಮ್ಮ ತಂದೆಯವರು ಇಂದು ಮಂತ್ರಾಲಯಕ್ಕೆ ಹೋಗಲೇಬೇಕಂತೆ, ಸಹಾಯ ಮಾಡಿ ಎಂದು. ತಾಳ್ಮೆ ಕಳೆದುಕೊಂಡ ಕಂಡಕ್ಟರ್, ನಿಮ್ಮ ತಂದೆಯವರನ್ನು ನನ್ನ ತಲೆಯ ಮೇಲೆ ಕೂರಿಸಿಕೊಂಡು ಹೋಗಲೇ ಎಂದು ರೇಗಿದರು. ತಂದೆಯವರು, ಮಗು, ರಾಘವೇಂದ್ರ ಸ್ವಾಮಿ ಕೈ ಬಿಡುವುದಿಲ್ಲ ಎಂಬ ನಂಬಿಕೆ ನನಗೆ ಇದೆ, ಕೊನೆಯವರೆಗೂ ಪ್ರಯತ್ನಿಸೋಣ ಎಂದರು. ಅಷ್ಟರಲ್ಲಿ ಅಲ್ಲಿಗೊಂದು ಆಟೋ ಬಂತು. ಅದರಲ್ಲಿ ಇಳಿದ ಹಿರಿಯರೊಬ್ಬರು, ಇವರನ್ನು ಮಂತ್ರಾಲಯಕ್ಕೆ ಹೋಗುವ ಬಸ್ ಹೊರಟಿಲ್ಲವಾ? ನನ್ನ ಬಳಿ ಮಂತ್ರಾಲಯಕ್ಕೆ ರಿಸರ್ವ್ ಮಾಡಿದ ಟಿಕೆಟ್ ಇದೆ, ನಾನು ಹೋಗಲು ಸಾಧ್ಯವಾಗುತ್ತಿಲ್ಲ, ಅದಕ್ಕೆ ಟಿಕೆಟನ್ನು ಹಿಂತಿರುಗಿಸಿ ಹಣ ಮರಳಿ ಪಡೆಯಲು ಬಂದಿದ್ದೇನೆ ಎಂದರು. ಪ್ರಸಾದ್ ತಕ್ಷಣ, ಟಿಕೆಟ್ ನಮಗೆ ಕೊಡಿ, ನಮ್ಮ ತಂದೆಯವರು ಹೋಗಬೇಕು ಎಂದಿದ್ದಾರೆ, ಟಿಕೆಟ್ನ ಹಣ ತಗೊಳ್ಳಿ ಎಂದು ಕೊಟ್ಟರು. ಅವರು, ಮೊದಲು ನಿಮ್ಮ ತಂದೆಯವರನ್ನು ಬಸ್ ಹತ್ತಿಸಿ ಬನ್ನಿ, ನಂತರ ಹಣ ಕೊಡುವಿರಂತೆ ಎಂದರು. ತಂದೆಯವರು ಬಸ್ ಹತ್ತುವ ಮುಂಚೆ ಮಗನ ಕೈ ಕುಲುಕಿ, ರಾಘವೇಂದ್ರ ಸ್ವಾಮಿ ಹೇಗಾದರೂ ಸಹಾಯ ಮಾಡುತ್ತಾರೆಂದು ನನಗೆ ನಂಬಿಕೆ ಇತ್ತು ಎಂದರು. ಬಸ್ ಹೊರಟ ಮೇಲೆ ಮಗ, ಟಿಕೆಟ್ ಕೊಟ್ಟವರಿಗೆ, ನಿಮ್ಮಿಂದಾಗಿ ನಮ್ಮ ತಂದೆಯವರ ಸಂಕಲ್ಪ ಈಡೇರಿದೆ, ಧನ್ಯವಾದಗಳು ಎಂದಾಗ ಅವರು, ಎಲ್ಲ ಅವನ ಲೀಲೆ ಎಂದರು. ಪ್ರಸಾದ್ ಟಿಕೆಟ್ ಹಣ ಕೊಡಲು ಹೋದಾಗ ಅವರು ಸ್ವೀಕರಿಸಲಿಲ್ಲ. ಇದ್ಯಾವ ದೊಡ್ಡ ಮೊತ್ತ ಬಿಡಿ ಎನ್ನುತ್ತಾ ಆಟೋ ಹತ್ತಿದರು. ನಿಮ್ಮ ವಿಳಾಸ ಕೊಡಿ, ಪ್ರಸಾದ ತಂದುಕೊಡುತ್ತೇನೆ ಎಂದಾಗ ಅವರು ಸಣ್ಣ ಕಾಗದದಲ್ಲಿ ತಮ್ಮ ವಿಳಾಸ ಬರೆದುಕೊಟ್ಟು ಹೊರಟು ಹೋದರು. ಅದರಲ್ಲಿ ಪ್ರೊಫೆಸರ್ ರಾಘವೇಂದ್ರ ಭಟ್ಟ, ಸಂಸ್ಕೃತ ಪ್ರಾಧ್ಯಾಪಕ ಎಂದು ಅಷ್ಟೇ ಬರೆದಿತ್ತು. ಮಗನಿಗೆ ತಂದೆಯವರು ಹೇಳಿದ ರಾಘವೇಂದ್ರ ಸ್ವಾಮಿ ಇವರೇ ಇರಬೇಕು ಎನಿಸಿ ಕಣ್ಣುಗಳು ತುಂಬಿ ಬಂದವು. ಮರುದಿನ ತಂದೆಯವರು ಪ್ರಸಾದ್ಗೆ ಫೋನಿನಲ್ಲಿ ಮಂತ್ರಾಲಯ ತಲುಪಿದ್ದೇನೆಂದು ತಿಳಿಸಿದರು. ಪ್ರಸಾದ್, ನಿಮ್ಮ ನಂಬಿಕೆ 100% ಯಶಸ್ವಿಯಾಯಿತು ಎಂದಾಗ ಅವರು, ನಾವು ಕೇವಲ ನಂಬಿಕೆಯೊಂದನ್ನೇ ನಂಬಿ ಮನೆಯಲ್ಲಿ ಕುಳಿತಿದ್ದರೆ, ಬಸ್ ನಿಲ್ದಾಣಕ್ಕೆ ಹೋಗಿ ಪ್ರಯತ್ನ ಮಾಡದಿದ್ದರೆ ಮಂತ್ರಾಲಯಕ್ಕೆ ಬರಲು ಆಗುತ್ತಿರಲಿಲ್ಲ. ನಂಬಿಕೆ 10%, ಪ್ರಯತ್ನ 90% ಇದ್ದಾಗ ಮಾತ್ರ ಯಶಸ್ಸು ದೊರಕುತ್ತದೆ ಎಂದರು. ಅವರ ಯಶಸ್ಸಿನ ಸೂತ್ರ ಚೆನ್ನಾಗಿದೆ ಅಲ್ಲವೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.